ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಲ್ಲಿ ಬಂದಿದ್ದೇನೆ ಅಂತ ಹೇಳ್ತೇನೆ. ನೋಡಿ ಸ್ನೇಹಿತರೆ, ನಾನು ಎಲ್ಲಿ ಬಂದಿದ್ದೇನೆ ಅಂತ. ಗೋರಿಗಳು ಇರುತ್ತಲ್ಲ, ಸೊ ಅಲ್ಲಿ ಆ ಥರ ಪ್ಲೇಸಲ್ಲಿ ಸೊ ಗ್ರಾಸ್ ಕಟಿಂಗ್ ಇತ್ತು. ಸೊ ನನ್ನ ಹಸ್ಬೆಂಡ್ ಬಂದಿದ್ದರು. ಸೊ ನೋಡಿ, ಗ್ರಾಸ್ ಕಟಿಂಗ್ ಮಾಡ್ತಾ ಇದ್ದಾರೆ ಅವರು. ಸೊ ನಾನು ಕೂಡ ಅವರಿಗೆ ಹೆಲ್ಪ್ ಮಾಡುವ ಅಂತ ಬಂದಿದ್ದೇನೆ. ಸೊ ನೋಡಿ, ಹುಲ್ಲುಗಳು ಇದು ಹುಲ್ಲೆಲ್ಲ ಕ್ಲೀನ್ ಮಾಡಿದ್ದು ಒಟ್ಟುಗೂಡಿಸ್ತಾ ಇರೋದು. ನೋಡಿ, ಇಷ್ಟೆಲ್ಲ ಅಲ್ಲಿಂದ ಇಷ್ಟೆಲ್ಲ ಕೆಲಸ ಆಗಿದೆ. ಇವಾಗ ಈ ಕಡೆ ಇದೆ ಸ್ವಲ್ಪ, ಇಲ್ಲೆಲ್ಲ ಗ್ರಾಸ್ ಕಟ್ಟಿಂಗ್ ಆಗಿದೆ, ಹುಲ್ಲು ಒಟ್ಟುಗೂಡಿಸಿ ಮತ್ತೆ ಬಿಸಾಡೋದು ಅಂತ. ಸೊ ನೋಡಿ, ಇಲ್ಲಿ ಲಾಸ್ಟಲ್ಲಿ ಇದ್ವಿ ಈಗ ಕೊನೆಯಲ್ಲಿ. ಮತ್ತು ಆ ಕಡೆ ಗ್ರಾಸ್ ಕಟ್ಟಿಂಗ್ ಇದೆ ನೋಡಿ ಸ್ನೇಹಿತರೆ, ಆ ಕಡೆ ಗ್ರಾಸ್ ಕಟ್ಟಿಂಗ್ ಇದೆ. ಸೊ ಇನ್ನೊಂದು ಸ್ವಲ್ಪ ಗ್ರಾಸ್ ಕಟ್ಟಿಂಗ್ ಅಂದರೆ ಸ್ವಲ್ಪ ಅಲ್ಲ, ತುಂಬಾ ಇದೆ. ಈ ಕಡೆದಿದೆ. ಸೊ ಈ ಕಡೆದೆಲ್ಲದೂ ಆಗಿದೆ ನೋಡಿ. ಸೊ ನೋಡಿ ಸ್ನೇಹಿತರೆ, ನನ್ನ ಹಸ್ಬೆಂಡ್ ನಗಾಡ್ತಾ ಇದ್ದಾರೆ. ಯಾಕೆ ನಗಡಿದ್ದು? ಈ ಥರ ಪ್ಲೇಸಲ್ಲಿ ಬಂದಮೇಲೆ ವಿಡಿಯೋ ಮಾಡೋದು ಬಿಡಲ್ಲ ಅಂತನಾ? ಸೊ ನೋಡಿ ಸ್ನೇಹಿತರೆ, ಏನೇ ಹೇಳ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್. ಯಾವ ಥರ ಕಾಣಿಸ್ತಾ ಇದ್ದಾರೆ ನೋಡಿ ನನ್ನ ಗಂಡ. ಈಗ ಕಸ ಇದೆ ನೋಡಿ ಇಲ್ಲಿ. ಸೊ ನೋಡಿ ಸ್ನೇಹಿತರೆ, ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಬೆವರ್ತಿದೆ, ಬೆವರೋದು ಯಾರಿಗೆ ಕಾಣಿಸೋದಿಲ್ಲ ನೋಡಿ, ಎಷ್ಟು ಬೆವರ್ತಾ ಇದೆ. ಮುಖ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ. ಕೆಲಸ ಯಾವುದಾದ್ರೆ ಏನು, ಚಿಕ್ಕದಿರಲಿ ದೊಡ್ಡದಿರಲಿ ಅಥವಾ ಕೂಲಿ ಕೆಲಸ ಇರಲಿ ಯಾವುದೇ ಇರಲಿ, ಸೊ ಕೆಲಸನೇ ಅಲ್ವಾ. ಸೊ ಹಾಗಾಗಿ ಕೆಲಸ ಮಾಡೋಕ್ಕೆ ಯಾಕೆ ನಾವು ನಾಚ್ಕೊಳ್ಬೇಕು ಅಲ್ವಾ ಸ್ನೇಹಿತರೆ ರೀ. ಎಷ್ಟು ಶೆಕೆ ಅಂದರೆ ಶೆಕೆ, ಉರಿ ಬಿಸಿಲಿದ್ದಂಗೆ. ಬಿಸಿಲಂದರೆ ಬಿಸಿಲಿಲ್ಲ, ಬಟ್ ಮಳೆ ಬಂದು ಹೋಗಿದೆ. ಹಾಗಾಗಿ ಒಂಥರ ಬೆವರು, ಉರಿ, ಒಂಥರ ಧಗಿ ಅಂತಾರಲ್ಲ ಆ ಥರ ಇದೆ. ಸೊ ಹುಲ್ಲೆಲ್ಲ ತೆಗೆದು ಇಲ್ಲಿ ಹಾಕಿದ್ದು, ಮತ್ತು ಎಲ್ಲ ಮರಗಳ ಕಟ್ಟಿಗೆ ಹಾಕಿದ್ದು ನೋಡಿ. ಯಾವ ಥರ ಆಯಿತು ನೋಡಿ ಸ್ನೇಹಿತರೆ, ಗ್ರಾಸ್ ಕಟ್ಟಿಂಗ್ ಎಷ್ಟು ಕ್ಲೀನಿಂಗ್ ಆಗಿದೆಯಲ್ಲ. ಸೊ ಈ ಕಡೆ ನೋಡಿ, ಸುಮಾರು ಹುಲ್ಲು ಅಂದರೆ ಹುಲ್ಲು ಇದ್ದಿತ್ತು. ಈ ಕಡೆ ನೋಡಿ, ಮತ್ತೆ ಇಲ್ಲೂ ಇದೆ ಈ ಕಡೆ ಹುಲ್ಲು. ಮಳೆಗಾಲದಲ್ಲಿ ತುಂಬ ಬೆಳೆಯುತ್ತೆ ಗ್ರಾಸು. ನೋಡಿ ಯಾವ ಥರ ಹುಲ್ಲಿದೆ ಅಂತ. ಇನ್ನೊಂದು ಸ್ವಲ್ಪ ಬಿಟ್ಟರೆ ಕಬ್ಬಿನದು ಗದ್ದೆ ಆಗುತ್ತೆ, ಕಬ್ಬಿನ ಗದ್ದೆ. ಹಲೋ ಸ್ನೇಹಿತರೆ, ನೋಡಿ ಎಷ್ಟು ಗ್ರಾಸ್ ಇದೆ ಕಣ್ಣು. ಇದು ನೋಡಿ, ಘಾಣ್ ಗಿಡ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ನೋಡಿ. ಸೊ ನಾನು ನಿಮಗೆ ಹಾಲ್ಗೌರಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಹಾಲ್ಗೌರಿ ಗಿಡ ಇಲ್ಲೆಲ್ಲಾದ್ರೂ ಇತ್ತ ಬಳ್ಳಿ ಅಂತ ನೋಡ್ತೇನೆ ಇವಾಗ. ಇಲ್ಲಿ ಸುಮಾರು ಇದ್ದಿತ್ತು, ನಾನೆಲ್ಲ ಕಿತ್ತು ಬಿಸಾಡಿದ್ದೇನೆ. ಹಾಲ್ಗೌರಿ ಗಿಡ ಬಳ್ಳಿ ಇಲ್ಲಿದೆ ನೋಡಿ ಸ್ನೇಹಿತರೆ, ಹಾಲ್ಗೌರಿ ಕಾಣಿಸ್ತಾ ಇದೆಯಾ? ಇದೆ ಹಾಲ್ಗೌರಿ. ಇದು ಹಿಂಗೆ ಕಟ್ ಮಾಡಿದರೆ ಹಾಲು ಬರುತ್ತೆ ನೋಡಿ. ಈಗ ಹಾಲು ಬರ್ತಾ ಇದೆ ನೋಡಿ. ಈ ಎಲೆ ತೆಗಿತೆ ನೋಡಿ ನಾನೀಗ ನೋಡಿ. ಇದಕ್ಕೆ ಹಾಲ್ಗೌರಿ ಅನ್ನೋದು. ಸ್ನೇಹಿತರೆ, ನನಗೆ ಐಟಮ್ ಪಾರ್ಸಲ್ ಬಂದಿತ್ತು, ಮನೆಗೆ ಹೋಗಿದ್ರಂತೆ ಅವರು. ಸೊ ನಾನು ಬಟ್ಟೆ ಸ್ಟಿಚ್ ಮಾಡುವ ಅಂಥೇಳಿ ಆರ್ಡರ್ ಮಾಡಿದ್ದು. ಸೊ ಹಾಗಾಗಿ ಮನೆ ಹೋಗಿದ್ರಂತೆ, ಅಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಫೋನ್ ಮಾಡಿದರು. ನಾನು ಅಂದರೆ ಇಲ್ಲಿ ಗೋರಿ ಹತ್ತಿರ ಇದ್ದೆ ಅಂದೆ. ಸೊ ಆರ್ಡ್ರ್ ಇಲ್ಲಿಗೆ ತಂದು ಕೊಟ್ಟರು ಸ್ನೇಹಿತರೆ. ನೋಡುವ ನಿಲ್ಲಿ ತೋರಿಸ್ತೇನೆ ನಿಮಗೆ ಏನಂತ. ಶೆಕೆ ಅಂದರೆ ಶೆಕೆ ಆಗ್ತಾಯಿದೆ ಸ್ನೇಹಿತರೆ. ನೋಡಿ, ಇವಾಗ ಗ್ರಾಸ್ ಕಟ್ಟಿಂಗ್ ಮಾಡಿದ್ದಾರೆ. ಸೊ ಇದು ಕೂಡ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಸ್ನೇಹಿತರೆ, ನಾನು 2 ಐಟಮ್ ಆರ್ಡರ್ ಮಾಡಿದ್ದೆ. ಗ್ರೀನ್ ಕಲರ್ ಬಟ್ಟೆ, ಕ್ಲೋತ್. ಸೊ ಇದನ್ನು ನಾನು ಸ್ಟಿಚಿಂಗ್ ಮಾಡುವಂಥೇಳಿ ಆರ್ಡರ್ ಮಾಡಿದ್ದು. ಬಟ್
ನಾನು ಈ ಪ್ಲೇಸಲ್ಲಿ ತಗೊಳ್ತೇನೆ ಆರ್ಡರ್ ಅಂತ ನನಗೆ ಗೊತ್ತಿರಲಿಲ್ಲ. ನೋಡಿ ಸ್ನೇಹಿತರೆ, 2 ಐಟಮ್ ಆರ್ಡರ್ ಮಾಡಿದ್ದೆ, ಸೇಮ್ ಕಲರು, ಲೈನಿಂಗ್ ಒಂದು ನೆಟ್. ಅಲ್ಲಿ ನೋಡಿ ಹೋಗ್ತಾ ಇದ್ದಾರೆ ಗ್ರಾಸ್ ಕಟಿಂಗ್ ಮಾಡೋಕ್ಕೆ. ಸೊ ನೋಡಿ ಸ್ನೇಹಿತರೆ, ನಾನು ಗ್ರಾಸ್ ಎಲ್ಲ ಒಟ್ಟು ಮಾಡಿ ಗುಂಪು ಮಾಡಿ ಇಟ್ಟಿದ್ದೇನೆ ನೋಡಿ. ಇದೆಲ್ಲ ತೆಗೆದು ಬಿಸಾಡಬೇಕು. ತೆಗಿತಾ ಇದ್ದಾರೆ ನೋಡಿ ಸ್ನೇಹಿತರೆ. ಸೊ ನೋಡಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಇದು ಒಟ್ಟು ಮಾಡುವುದು ಕೂಡ ತುಂಬ ಕಷ್ಟನೇ ಇರುತ್ತೆ, ಯಾಕಂದರೆ ಎಳೆದು ತೆಗಿಬೇಕಲ್ಲ. ಹುಲ್ಲು ತೆಗಿತಾ ಇದ್ದಾರೆ ನೋಡಿ. ರೀ ಟೈಮ್ ಎಷ್ಟಾಯ್ತು? 1:10. ಸಾಕಿನಿಷ್ಟು ತೆಗೆದು ಹಪ್ಪ. ಹಾಂ, ಎಡೆಬೇಡ. ಇದೊಂದು ಲೈನ್ ಮಾಡ್ತೀನಿ. ಒಂಥರ ದಮ್ ಬರುತ್ತೆ ಇದು ಮಾಡುವಾಗ.